ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಕೇಳೋ ಕಥೆ ಚಿಕ್ಕ ಮೊಲದ ದೊಡ್ಡ ಕನಸು. ಒಂದು ಹಸಿರು ಹಸಿರು ಕಾಡಿನಲ್ಲಿ ಮಿಟ್ಟು ಎನ್ನುವ ಚಿಕ್ಕ ಮೊಲ ಇತ್ತು. ಅದು ತುಂಬಾ ಸಣ್ಣದು, ಆದರೆ ಅದರ ಕನಸು ಓಹೋ ತುಂಬಾ ದೊಡ್ಡದು. ಪ್ರತಿ ವರ್ಷ ಕಾಡಿನಲ್ಲಿ ವೇಗದ ಓಟ ಸ್ಪರ್ಧೆ ನಡೆಯುತ್ತಿತ್ತು. ಹುಲಿ, ಜಿಂಕೆ, ಕೋತಿ ಎಲ್ಲರೂ ಭಾಗವಹಿಸುತ್ತಿದ್ದರು. ಮಿಟ್ಟುನ ನೋಡಿ ಕೆಲವರು ನಗಿದರು. ಅಯ್ಯೋ ನೀನೋಡ್ತೀಯಾ ಎಂದು ಕೋತಿ ಚುಟುಕಾಡಿತು. ಮಿಟ್ಟು ಸ್ವಲ್ಪ ಬೇಸರಪಟ್ಟಿತು. ಆದ್ರೆ ಅದರ ಅಮ್ಮ ಹೇಳಿದ ಮಾತು ನೆನಪಾಯಿತು. ಗಾತ್ರ ಮುಖ್ಯ ಅಲ್ಲ, ಧೈರ್ಯ ಮುಖ್ಯ. ಸ್ಪರ್ಧೆ ಶುರುವಾಯಿತು. 1 2 3 ಗೋ! ಹುಲಿ ಗರ್ಜಿಸಿತು. ಜಿಂಕೆ ಸಿಡಿಲಿನಂತೆ ಓಡಿತು. ಮಿಟ್ಟು ಕೂಡ ತನ್ನಷ್ಟು ಶಕ್ತಿಯಿಂದ ಓಡತೊಡಗಿತು. ಅರ್ಧದಾರಿಯಲ್ಲಿ ಏಕಾಏಕಿ ಮಳೆ ಬಂತು. ಮಣ್ಣು ಜಾರಿತು. ದೊಡ್ಡ ಪ್ರಾಣಿಗಳು ಜಾರಿಬಿದ್ದರು. ಆದರೆ ಮಿಟ್ಟು ಸಣ್ಣದು, ಚುರುಕು. ಅದು ಜಾಗ್ರತೆಯಿಂದ ಜಿಗಿದು ಜಿಗಿದು ಮುಂದೆ ಸಾಗಿತು. ಕೊನೆಗೆ ಮಿಟ್ಟು ಫಿನಿಷ್ ಲೈನ್ ದಾಟಿತು. ಚಪ್ಪಾಳೆ. ಎಲ್ಲ ಕಾಡು ಪ್ರಾಣಿಗಳು ಆಶ್ಚರ್ಯಪಟ್ಟರು. ಚಿಕ್ಕ ಮೊಲ ದೊಡ್ಡ ಗೆಲುವು ಸಾಧಿಸಿತು. ಈ ಕಥೆಯ ಸಂದೇಶ: ನಿನ್ನನ್ನು ಯಾರಾದರೂ ಚಿಕ್ಕವನೆಂದು ನೋಡಿದರೂ ನಿನ್ನ ಕನಸುಗಳನ್ನು ಚಿಕ್ಕದಾಗಿಸಬೇಡ. ಧೈರ್ಯ ಮತ್ತು ನಂಬಿಕೆಯಿದ್ದರೆ ಗೆಲುವು ಖಚಿತ. ಈ ಕಥೆ ನಿಮಗೆ ಇಷ್ಟ ಆಯಿತೆಂದು ನಂಬುತ್ತೇವೆ. ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ತಕ್ಷಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಜತೆ ಇರಿ. ಇದು ನಿಮ್ಮ ಪ್ರಿಯ ಚಾನೆಲ್ MS ಸ್ಟೋರೀಸ್ ಕನ್ನಡ.